ಈಗ ಅಪ್ಡೇಟ್ ಸಿಗ್ತಾ ಇದೆ, ಎರಡೂ ಕಡೆಯ ವಾದ ಮುಕ್ತಾಯ ಆಗಿದೆ ಅನ್ನುವಂಥ ಅಪ್ಡೇಟ್ ಈಗ ಸಿಗ್ತಾ ಇದೆ. ಆದೇಶ ಬರೆಸ್ತಾ ಇದ್ದಾರೆ ನ್ಯಾಯಾಧೀಶರು. ಆದೇಶ ಅಂತಂದ್ರೆ ಕಸ್ಟಡಿನ, ಪೊಲೀಸ್ ಕಸ್ಟಡಿನ, ಜುಡಿಷಿಯಲ್ ಕಸ್ಟಡಿನ, ಈ ಎರಡಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಹೊತ್ತಲ್ಲಿ ಸ್ಪಷ್ಟತೆ ಸಿಗುತ್ತೆ. ಜುಡಿಷಿಯಲ್ ಕಸ್ಟಡಿ ಕೊಟ್ಟರೆ ಪರಪ್ಪನ ಅಗ್ರಹಾರ, ಇಲ್ಲ ಅಂತಾದರೆ ಮತ್ತೆ ಅದೇ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ, ಅಲ್ಲಿನ ಪರದೆಯ ಪೀಚೆ ದರ್ಶನ್ನವರ ವಿಚಾರಣೆ. ಸೊ ಎರಡು ಆಪ್ಷನ್ನು. ಇಲ್ಲ ಒಂದಿಷ್ಟು ಆರೋಪಿಗಳನ್ನು ಮಾತ್ರ ಕಸ್ಟಡಿಗೆ, ಉಳಿದವರನ್ನು ಜೇಸಿಗೆ ಅಂತಾದರೆ ಯಾರು ಅಗತ್ಯ ಇಲ್ಲವೋ, ಈಗ ರವಿ ಅನ್ನುವಂಥ ಡ್ರೈವರು, ಅನು ಅನ್ನುವಂಥ ಒಬ್ಬ ವ್ಯಕ್ತಿ, ಇನ್ನೊಬ್ಬ ಯಾರೋ, ಅವರನ್ನೆಲ್ಲ ವಿಚಾರಣೆ ಮಾಡಿ ಮುಗಿಸಲಾಗಿದೆ ಅಂತಾದರೆ ಅವರನ್ನು ಜೇಸಿಗೆ ಕಳಿಸಬಹುದು. ಯಾರು ಅಗತ್ಯ ಇಲ್ಲವೋ ಅವರನ್ನು ಜೇಸಿಗೆ ಕಳಿಸಬಹುದು, ಅಂದರೆ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಬಹುದು. ಯಾರು ಅತ್ಯಗತ್ಯ ಇದ್ದಾರೋ ಅವರು ಕಸ್ಟಡಿಯಲ್ಲಿ ಕಂಟಿನ್ಯೂ ಆಗಬಹುದು, ಕಸ್ಟಡಿ ವಿಸ್ತರಣೆ ಆಗಬಹುದು, ಅದೊಂದು ಸಾಧ್ಯತೆ ಇದೆ. ಇಲ್ಲ ಎಲ್ಲರನ್ನ ಕೂಡ ಜುಡಿಷಿಯಲ್ ಕಸ್ಟಡಿ ಕೊಡಬಹುದು, ಎಲ್ಲರೂ ಕೂಡ ಪರಪ್ಪನ ಅಗ್ರಹಾರಕ್ಕೆ ಅಂತ ಕಸ್ಟಡಿ ಕೊಡಬಹುದು. ಇಲ್ಲ ಎಲ್ಲರನ್ನು ಮತ್ತೆ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ಗೆ ವಾಪಸ್ ಕಳಿಸಬಹುದು, ಕಸ್ಟಡಿಯಲ್ಲಿ 8 ದಿನ ಇರ್ರಪ್ಪ ನೀವು ಅನ್ನೋ ಸೂಚನೆಯನ್ನು ಕೂಡ ಕೊಡಬಹುದು. ಸೊ 3 ಆಪ್ಷನ್ ಇದೆ. ಏನಾಗುತ್ತೆ ಅನ್ನೋದಕ್ಕೆ ಸ್ವಲ್ಪ ಹೊತ್ತಲ್ಲೇ ಉತ್ತರ ಸಿಗುವಂಥ ಸಾಧ್ಯತೆ ಇದೆ. ದರ್ಶನ್ ಅಷ್ಟೇ ಕಸ್ಟಡಿಯಲ್ಲಿ ಕಂಟಿನ್ಯೂ ಆಗ್ತಾರಾ, ಉಳಿದವರು ದರ್ಶನ್ ಮತ್ತು ಪವಿತ್ರ ಗೌಡ ಮತ್ತು ಪವನ್ ಅಂದರೆ ಪ್ರಮುಖರಷ್ಟೇ ಕಸ್ಟಡಿಯಲ್ಲಿ ಕಂಟಿನ್ಯೂ ಆಗ್ತಾರಾ, ಎಲ್ಲರೂ ಕಂಟಿನ್ಯೂ ಆಗ್ತಾರಾ, ಕಸ್ಟಡಿನೇನಾ ಅಥವಾ ಜುಡಿಷಿಯಲ್ ಕಸ್ಟಡಿನ? ದರ್ಶನಿಗಂತೂ ಜುಡಿಷಿಯಲ್ ಕಸ್ಟಡಿ ಹೊಸದಲ್ಲ. ಈ ಹಿಂದೆಯೂ ಕೂಡ ಒಮ್ಮೆ ಅವರು ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿದು ಬಂದಿದ್ರು. ಸೊ ಪರಪ್ಪನ ಅಗ್ರಹಾರ ಅವರಿಗೆ ಹಳೆಯ ಪಿಕ್ನಿಕ್ ಸ್ಪಾಟು. ಸೊ ಆ ಕಾರಣಕ್ಕಾಗಿ ಅಂಥ ದೊಡ್ಡ ಸಮಸ್ಯೆ ಏನು ಆಗಲಿಕ್ಕಿಲ್ಲ ಅಂತ ಅನ್ಸುತ್ತೆ ಪರಪ್ಪನ ಅಗ್ರಹಾರ. ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ನೇ ಒಂದು ಸ್ವಲ್ಪ ಅನ್ಈಸಿ, ಹೊಸದಲ್ಲ. ಪರಪ್ಪನ ಅಗ್ರಹಾರದಲ್ಲಿ ಹಳೆ ಕನೆಕ್ಷನ್ಸು ಇರುತ್ತೆ ಮತ್ತು ಹಳೆಯ ಸ್ಪಾಟ್ ಆಗಿರೋದ್ರಿಂದ, ಈ ಹಿಂದೆ ಒಮ್ಮೆ ಹೋಗಿ ಬಂದಿರೋದ್ರಿಂದ 2011 ಅಂತ ಅನ್ಸುತ್ತೆ, ಆಗೊಮ್ಮೆ ಹೋಗಿ ಬಂದಿದ್ರು ಅವರು ಹೆಂಡ್ತಿಗೆ ಹೊಡೆದು. ಸೊ ಅಂಥದ್ದೇನು ದೊಡ್ಡ ಸಮಸ್ಯೆ ಇಲ್ಲ ಅಂತ ಅನ್ಸುತ್ತೆ. ಜುಡಿಷಿಯಲ್ ಕಸ್ಟಡಿನ ಅಥವಾ ಪೊಲೀಸ್ ಕಸ್ಟಡಿನ ಅನ್ನುವಂಥ ಪ್ರಶ್ನೆ ಇದೆ. ಜುಡಿಷಿಯಲ್ ಕಸ್ಟಡಿ ಕೊಟ್ಟರೆ ಆರೋಪಿಗಳಿಗೆ ಒಂದು ಸ್ವಲ್ಪ ಅನುಕೂಲವೂ ಕೂಡ ಜಾಸ್ತಿ ಆಗುತ್ತೆ. ಕಾರಣ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡೋದಕ್ಕೆ ಅವಕಾಶ ಸಿಗತ್ತೆ. ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಬೇಲ್ ಅಪ್ಲಿಕೇಶನ್ ಹಾಕಬಾರ್ದಾ? ಹಾಕಬಹುದು, ಬಟ್ ಅಲ್ಲಿ ಏನೇನೋ ಟೆಕ್ನಿಕಲ್ ಪ್ರಾಬ್ಲಮ್ಸು ಬರುತ್ತೆ. ನೀವು ರೇವಣ್ಣ ಅವರು ಪೊಲೀಸ್ ಕಸ್ಟಡಿಯಲ್ಲಿದ್ದಾಗಲೇ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡಿದರು, ಬಟ್ ಅದೇ ವಿಚಾರ ಪ್ರಸ್ತಾಪ ಆಗಿತ್ತು. ಕಸ್ಟಡಿಯಲ್ಲಿದ್ದಾಗ ಬೇಲ್ ಅಪ್ಲಿಕೇಶನ್ ಹಾಕಬಹುದಾ ಅನ್ನೋದೆಲ್ಲ ಪ್ರಸ್ತಾಪ ಆಗಿತ್ತು. ಬಟ್ ಜುಡಿಷಿಯಲ್ ಕಸ್ಟಡಿಗೆ ಹೋದ ನಂತರ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡ್ಬೋದು, ಬೇಲ್ ಅಪ್ಲಿಕೇಶನ್ ಹಾಕಬಹುದು. ಬಟ್ ಇದು ಭಾಳ ಸೀರಿಯಸ್ ಸೆಕ್ಷನ್ಸ್ ಇದ್ದಾವೆ. IPC ಸೆಕ್ಷನ್ 302 ಅಂದರೆ ಮರ್ಡರ್ ಕೇಸ್ ಆಗಿರೋದ್ರಿಂದ ಸಿಗತ್ತಾ ಬಿಡತ್ತಾ ಬೇರೆ ವಿಚಾರ. ಪ್ರಯತ್ನ ಅಂತೂ ಮಾಡ್ತಾರೆ, ಕೆಳ ಹಂತದಿಂದ ಪ್ರಯತ್ನ ಶುರುವಾಗುತ್ತೆ. ಸದ್ಯ ಆದೇಶ ಬರೆಸ್ತಾ ಇದ್ದಾರೆ ನ್ಯಾಯಾಧೀಶರು. ಏನು ಅನ್ನೋದು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಪರಪ್ಪನ ಅಗ್ರಹಾರ ಔರ್ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ, ಎರಡರಲ್ಲಿ ಒಂದು. ದರ್ಶನ್ ಯಾವ ಕಡೆಗೆ ಅನ್ನೋ ಪ್ರಶ್ನೆಗೆ ಈ ಸ್ವಲ್ಪ ಹೊತ್ತಲ್ಲೇ ಉತ್ತರ ಸಿಗೋದಕ್ಕಿದೆ. ಕಸ್ಟಡಿಯಲ್ಲಿ ಆರೋಪಿಗಳಿಗೆ ಟಾರ್ಚರ್ ಕೊಡಲಾಗಿದೆ ಅನ್ನೋದು ಆರೋಪಿಗಳ ಪರ ವಕೀಲರು ಮಾಡ್ತಾ ಇರುವಂಥ ವಾದ. ನಮ್ಮ ಕಕ್ಷಿದಾರರಿಗೆ ಟಾರ್ಚರ್ ಕೊಟ್ಟಿದ್ದಾರೆ ಅಂತ ನ್ಯಾಯಾಧೀಶರ ಗಮನಕ್ಕೆ ತಂದರು. ಅದಕ್ಕೆ ನಮ್ಮ ಕಕ್ಷಿದಾರರ ಪೈಕಿ ಪ್ರದೂಷು ಮತ್ತು ನಂದೀಶು. ನಂದೀಶ್ ಯಾರು ಅಂತಂದರೆ ಮಂಡ್ಯ ಮೂಲದ ವ್ಯಕ್ತಿ, ದರ್ಶನ್ ಜೊತೆಗೆ ಓಡಾಡ್ತಾ ಇದ್ದಂಥ ವ್ಯಕ್ತಿ. ಆ ನಂದೀಶ್ ಏನು ಕೇಬಲ್ ಕೆಲಸ ಮಾಡ್ತಿದ್ದ ಅಂತ ಅವನ ತಾಯಿ ಹೇಳ್ತಾರೆ, ನಂದೀಶ್ ತಾಯಿ. ಸೊ ಆ ನಂದೀಶು. ಪ್ರದೂಷ್ ಯಾರು ಅಂತಂದರೆ ಸ್ಕಾರ್ಪಿಯೋ ಕೇಸು, ಆ ಸ್ಕಾರ್ಪಿಯೋ ಇದೆಯಲ್ಲ ಕಪ್ಪು ಬಣ್ಣದ ಸ್ಕಾರ್ಪಿಯೋ, ಅದು ಪ್ರದೂಷಿದ್ದು. ಮತ್ತು ಈ ಡೀಲಿಂಗ್ ಎಲ್ಲ ಮಾತುಕತೆ ಮಾಡಿರೋದು ಪ್ರದೂಷು. ಅಂದರೆ ದುಡ್ಡು ಕೊಡ್ತೀವಿ ಸರೆಂಡರ್ ಆಗಿ, ಅಥವಾ ದರ್ಶನ್ ದುಡ್ಡು ಕೊಡ್ತಾರೆ ಸರೆಂಡರ್ ಆಗೋದಕ್ಕೆ 4 ಜನರನ್ನು ಸೆಟ್ ಮಾಡಬೇಕಿತ್ತಲ್ಲ, ಆ ಸೆಟ್ ಮಾಡಿಕೊಟ್ಟಂಥ ಗಿರಾಕಿ ಅದು ಪ್ರದೂಷು. ಸೊ ಆ ಪ್ರದೂಷಿಗೆ ಮತ್ತು ನಂದೀಶಿಗೆ ಇದು ಮಾಡಿದ್ದಾರೆ ಅಂತಂದರೆ ಪೊಲೀಸರು ಟಾರ್ಚರ್ ಕೊಟ್ಟಿದ್ದಾರೆ, ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಅಂತ ಅವರ ಪರ ವಕೀಲರು ವಾದ ಮಂಡಿಸಿದರು ಅಥವಾ ಪ್ರಸ್ತಾಪ ಮಾಡಿದರು. ಈ ಕಡೆ SPP ಪ್ರಸನ್ನ ಕುಮಾರ್ ಅವರು ಮಾಹಿತಿ ಕೊಡೋ ಸಂದರ್ಭದಲ್ಲಿ ಅಥವಾ ಪ್ರಸ್ತಾಪ ಮಾಡೋ ಸಂದರ್ಭದಲ್ಲಿ ಕರೆಂಟ್ ಶಾಕ್ನ ವಿಚಾರ ಪ್ರಸ್ತಾಪ ಆಗಿದ್ದರಿಂದ ಅವರು ಒಂದು ಮಧ್ಯಪ್ರವೇಶ ಮಾಡಿದರು. ಅವರು ಹೇಳಿದ್ದು ರೇಣುಕಾ ಸ್ವಾಮಿಗೂ ಕೂಡ
ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಒಂದು ಡಿವೈಸನ್ನು ಬಳಸಿ. ಆ ಡಿವೈಸನ್ನು ಡಿಸ್ಟ್ರಾಯ್ ಮಾಡಿರಬೇಕು ಇವರು, ಅಂದರೆ ನಾಶ ಮಾಡಿರಬೇಕು. ಅದನ್ನು ರಿಕವರಿ ಮಾಡಬೇಕಾದಂಥ ಅಗತ್ಯ ಇದೆ ಅಂತ ಅವರು ನ್ಯಾಯಾಧೀಶರ ಗಮನಕ್ಕೆ ತಂದರು. ಆ ಮೂಲಕ ಪಾಪ ಬಡಪಾಯಿ ರೇಣುಕಾ ಸ್ವಾಮಿಗೆ ಯಾವ ರೀತಿಯೆಲ್ಲ ಹೊಡೆದಿದ್ದಾರೆ ಇವರೆಲ್ಲ ಸೇರಿಕೊಂಡು ಅನ್ನೋದು ಗೊತ್ತಾಗ್ತಾ ಇದೆ. ಆತ ತಪ್ಪೇ ಇರಬಹುದು ಆತ ಮಾಡಿರೋದು. ಅಂದರೆ ಏನೋ ಮೆಸೇಜ್ ಯಾವುದೋ ಅಪರಿಚಿತ ಮಹಿಳೆಗೆ ಮೆಸೇಜ್ ಮಾಡಿರೋದು, ಅಸಭ್ಯವಾಗಿ ಮೆಸೇಜ್ ಮಾಡಿರೋದು ರೇಣುಕಾ ಸ್ವಾಮಿ ಮಾಡಿರುವಂಥ ತಪ್ಪು. ಆದರೆ ಒಬ್ಬ ವ್ಯಕ್ತಿ ಕೈಕಾಲಿಗೆ ಬಿದ್ದು ಬೇಡಿಕೊಳ್ತಾ ಇದ್ದಂಥ ಸಂದರ್ಭದಲ್ಲಿ ಒಬ್ಬ ಬಡಪಾಯಿ, ಅಂದರೆ ಸಣಕಲ ವ್ಯಕ್ತಿ, ನಿಲ್ಲೋಕ್ಕಾಗದೆ ಕೈಕಾಲಿಗೆ ಬಿದ್ದು ಬೇಡಿಕೊಳ್ಳುವಾಗ ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ, ನನ್ನ ಹೆಂಡತಿ ಗರ್ಭಿಣಿ, 4 ತಿಂಗಳಲ್ಲಿ ನಾನು ತಂದೆ ಆಗ್ತಾ ಇದ್ದೀನಿ, ದಯವಿಟ್ಟು ಬಿಟ್ಟುಬಿಡ್ರಪ್ಪ ಅಂತ ಹೇಳಿದರೂ ಕೂಡ ಯಾವುದೇ ಕರುಣೆ ಇಲ್ಲದೆ ಕ್ರೌರ್ಯ ಮೆರೆದಿದ್ದಾರೆ ಅಂತಂದರೆ ಇವರ ಮನಸ್ಥಿತಿ ಯಾವ ರೀತಿಯದ್ದು ಅಂತ ಗೊತ್ತಾಗುತ್ತೆ. ಅಂದರೆ ಕೋಲ್ಡ್ ಬ್ಲಡ್ಡೆಡ್ ಕ್ರಿಮಿನಲ್ಸು ಅಂತ ಕರೀತಾರೆ ಇಂಥವ್ರನ್ನ, ನಿರ್ದಯಿ ಹಂತಕರು ಅಂತ. ಒಂಚೂರು ದಯೆ ಇಲ್ಲದವರು. ಒಬ್ಬ ವ್ಯಕ್ತಿ, ತಪ್ಪು ಮಾಡಿದಂಥ ವ್ಯಕ್ತಿ ಕಾಲಿಗೆ ಬಿದ್ದು, ಪವಿತ್ರ ಗೌಡ ಕಾಲಿಗೆ ಬಿದ್ದಿದ್ದಾನೆ ಆತ, ದರ್ಶನ್ ಕಾಲಿಗೆ ಬಿದ್ದಿದ್ದಾನೆ, ತಪ್ಪಾಗಿದೆ ಅಣ್ಣ, ನಾನು ಇನ್ನು ತಪ್ಪು ಮಾಡಲ್ಲ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ, ನನ್ನ ಮನೆಯ ಸಿಚುವೇಶನ್ ಹಿಂಗಿದೆ, ನನ್ನ ಹೆಂಡತಿ ಗರ್ಭಿಣಿ, ಇನ್ನೊಂದು 4-5 ತಿಂಗಳಲ್ಲಿ ನಾನು ತಂದೆ ಆಗ್ತಾ ಇದ್ದೀನಿ, ದಯವಿಟ್ಟು ಬಿಟ್ಟುಬಿಡಿ ಅಂತ ಕಾಲಿಗೆ ಬಿದ್ದು ಗೋಗರೆದರೂ ಕೂಡ ಬಿಟ್ಟಿಲ್ಲ ಅಂತಂದರೆ ಎಂಥವ್ರು ಇರಬೇಕು ಇವರೆಲ್ಲ, ಎಂಥ ರಾಕ್ಷಸರಿರಬೇಕು, ಎಂಥ ಪಾಪಿಗಳಿರಬೇಕು ಅನ್ನೋದು ಗೊತ್ತಾಗತ್ತೆ. ಸೊ ಅದೇ ವಿಚಾರ ಇವತ್ತು ಕೋರ್ಟಲ್ಲೂ ಪ್ರಸ್ತಾಪ ಆಯಿತು. ಕರೆಂಟ್ ಶಾಕ್ ಕೊಡ್ತಾರೆ ಒಬ್ಬ ವ್ಯಕ್ತಿಗೆ, ಒಂದು ಮೆಸೇಜ್ ಮಾಡಿದಂಥ ಯಾರು ಚಿತ್ರದುರ್ಗದಿಂದ ಎಳ್ಕೊಂಡು ಬಂದು ಕರೆಂಟ್ ಶಾಕ್ ಕೊಟ್ಟು ಹೊಡಿತಾರೆ ಅಂತಂದರೆ ಎಂಥವ್ರು ಇರಬೇಕು ಅನ್ನುವಂಥ ಪ್ರಶ್ನೆಯೂ ಕೂಡ ಭಾಳ ಆಶ್ಚರ್ಯ ಆಗುತ್ತೆ. ಸಮಾಜದಲ್ಲಿ ಗಣ್ಯರ ರೀತಿಯಲ್ಲಿ ಪೋಸು ಹಾಕ್ಕೊಂಡು ಓಡಾಡ್ತಾ ಇದ್ದವರು, ಗಣ್ಯರಂತೆ ಬದುಕಿದವರು ಮತ್ತು ಉಪದೇಶ ಮಾಡೋರು, ಭಾಷಣಕ್ಕೆ ನಿಂತಾಗ, ಇಂಟರ್ವ್ಯೂನಲ್ಲಿ ಕೂತಾಗ ಉಪದೇಶಗಳನ್ನು ಮಾಡ್ತಾಯಿದ್ರು. ನಾನು ಈ ಹಿಂದೆ ಒಮ್ಮೆ ಜೈಲಿಗೆ ಹೋಗಿದ್ದೆ, ಜೈಲಿಗೆ ಹೋಗಿದಂಥ ಸಂದರ್ಭದಲ್ಲಿ ನನಗೆ ಅಲ್ಲಿನ ಪರಿಸ್ಥಿತಿ ನೋಡಿ ಭಾಳ ಬೇಸರ ಆಯಿತು. ಸೊ ಈ ರೀತಿಯೆಲ್ಲ ಇಂಟರ್ವ್ಯೂ ಕೊಟ್ಟಿದ್ದಾರೆ ಇದೇ ಪುಣ್ಯಾತ್ಮ. ಅಂದರೆ ನಾನು ಭಾಳ ಒಳ್ಳೆಯವನು, ಸಂಭಾವಿತ ಅನ್ನೋ ರೀತಿಯಲ್ಲಿ ಪೋಸ್ಟ್ ಕೊಟ್ಕೊಂಡು ಬದುಕಿದವರೆಲ್ಲ ಒಬ್ಬ ಬಡಪಾಯಿ ಸಿಕ್ಕಾಗ ಯಾವ ರೀತಿ ವರ್ತಿಸಿದ್ದಾರೆ ಅನ್ನೋದಕ್ಕೆ ಈಗ ಸಾಕ್ಷ್ಯಗಳು ಸಿಗ್ತಾ ಇದೆ. ಮತ್ತು ಎಣ್ಣೆ ಏಟಿಗೆ ಒಬ್ಬ ಮನುಷ್ಯ ಏನೆಲ್ಲ ಮಾಡಬಹುದು ಅನ್ನೋದಕ್ಕೂ ಕೂಡ ಸಾಕ್ಷ್ಯಗಳು ಸಿಕ್ಕಿರೋದು. ಯಾಕೆಂತಂದರೆ ವಿಚಾರಣೆಯ ಸಂದರ್ಭದಲ್ಲಿ ದರ್ಶನ್ ಹೇಳಿರೋದು, ನಾನು ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಕುಡಿತಾ ಕೂತಿದ್ದೆ, ಆಗ ಈತನನ್ನು ಎತ್ತಾಕೊಂಡು ಬಂದರು ಅಂತ ನನಗೆ ಗೊತ್ತಾಯಿತು, ನಾನು ಶೆಡ್ಡಿಗೆ ಹೋದೆ ಅಂತ ಹೇಳಿರೋದು. ಸೊ ಎಣ್ಣೆ ಏಟಲ್ಲಿ ಮನುಷ್ಯ ಏನಾಗ್ಬಿಡ್ತಾನೆ ಅನ್ನೋದಕ್ಕೂ ಕೂಡ ಇಲ್ಲಿ ಒಂದಿಷ್ಟು ಸಾಕ್ಷ್ಯಗಳು ಸಿಗ್ತಾ ಇದ್ದಾವೆ. ಇಲ್ಲ ಅಂತಾದರೆ ನಮ್ಮಂತೆ ಇರುವಂಥ ಒಬ್ಬ ಮನುಷ್ಯ, ನಮ್ಮಂತೆ ಕುಟುಂಬ ಇರುವಂಥ, ನಮ್ಮಂತೆ ಬದುಕಿ ಬಾಳ್ತಾ ಇರುವಂಥ ಒಬ್ಬ ಮನುಷ್ಯ ಕಣ್ಣ ಮುಂದೆ ಹತ್ತು ಕರೆದು ಕೈಕಾಲಿಗೆ ಬಿದ್ದು ಜೀವ ಉಳಿಸ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ರು ಕೂಡ ಹೊಡೆದು ಬಡಿದು ಕೊಲ್ತಾರೆ ಅಂತಂದರೆ, ಕರೆಂಟ್ ಶಾಕ್ ಕೊಟ್ಟು ಕೊಲ್ತಾರೆ ಅಂತಂದರೆ ಇವರನ್ನೆಲ್ಲ ಯಾವ ಶಬ್ದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯ? ಆಶ್ಚರ್ಯ ಅನಿಸುತ್ತೆ. ಸ್ವಲ್ಪ ಹೊತ್ತಲ್ಲೇ ಈಗ ಆದೇಶ ಬರುವಂಥ ಸಾಧ್ಯತೆ ಇದೆ. ಆದೇಶ ಬರೆಸ್ತಾ ಇದ್ದಾರೆ ನ್ಯಾಯಾಧೀಶರು. ಏನು ಎತ್ತ ಅನ್ನೋದರ ಬಗ್ಗೆ ಸ್ಪಷ್ಟತೆ ಸಿಗೋದಕ್ಕಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.